ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಆತ್ಮೀಯರಂಜನೆಯ ವಿಚಾರ ಸರಣಿಯಲ್ಲಿ ಆಚಾರ ವಿಚಾರ ಎಂಬ ಅಂಕಣದಲ್ಲಿ ನಿನ್ನೆ ಸಂಧ್ಯಾವಂದನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಈಗ ನಮಗೆ ದೇಹ ಕೊಟ್ಟು ಬುದ್ಧಿ ಕೊಟ್ಟು ನಮ್ಮನ್ನು ನಾವೇ ತಿಳಿಯುವಂತಹ ವಿವೇಕವನ್ನು ಕೊಟ್ಟು ಕಾಪಾಡ್ತಾ ಇರತಕ್ಕಂತಹ ಪರಮಾತ್ಮನನ್ನು ನಾವು ಕಾಲಕಾಲಕ್ಕೆ ನೆನಪಿಸಿಕೊಳ್ಬೇಕು, ಕೃತಜ್ಞತೆ ಸಲ್ಲಿಸಬೇಕು. ಈ ಕೃತಜ್ಞತೆ ಸಲ್ಲಿಸಲಿಕ್ಕೆ ಸಂಧ್ಯಾವಂದನೆ ಏಕೆ ಮಾಡಬೇಕು? ಕೃತಜ್ಞತೆ ತೋರಿಸೋದಕ್ಕೆ ಸ್ನಾನ ಏಕೆ, ಮಡಿ ಏಕೆ, ನೀರನ್ನು ಮೇಲೆ ಕೆಳಗೆ ಚಿಮ್ಮಿಸ್ಕೊಳ್ಳೋದು ಯಾಕೆ, ಶ್ವಾಸ ಬಂಧನ ಯಾಕೆ? ಸುಮ್ಮನೆ ಕೈ ಜೋಡಿಸಿ ಸ್ವಾಮಿ ನಿನಗೆ ನಾವು ಕೃತಜ್ಞರು ಅಂತ ಹೇಳಿಕೊಂಡ್ರೆ ಸಾಲದೆ ಅಂತ ಕೆಲವರು ಕೇಳ್ತಾರೆ. ಆದರೆ ಯಾವ ಕಾರ್ಯವೇ ಮಾಡಲಿ ತಕ್ಕ ಸಿದ್ಧತೆ ಶುದ್ಧತೆಗಳು ಮೊದಲಾಗಬೇಕು. ಇಲ್ಲದೇ ಇದ್ದರೆ ಅದು ಸರಿ ಹೋಗೋದಿಲ್ಲ. ಈಗ ಭತ್ತದಿಂದಲೇ ಅಕ್ಕಿಯಾಗುವುದು ಅಂತ ಹೇಳಿಬಿಟ್ಟು ಭತ್ತವನ್ನೇ ಬೇಯಿಸಿದರೆ ಅದು ಅನ್ನವಾಗುತ್ತಾ? ಆಗೋದಿಲ್ಲ. ಅದನ್ನು ನಾವು ತಿನ್ನಲಿಕ್ಕೂ ಆಗೋದಿಲ್ಲ. ಹೊಟ್ಟು ತೆಗೆದು ಕುಟ್ಟಿ ತೊಳೆದು ಶುದ್ಧ ಮಾಡಿ ಸರಿಯಾದ ಹದದಲ್ಲಿ ಬೇಯಿಸಿದರೆ ತಿನ್ನಲು ಯೋಗ್ಯವಾದ ಶುದ್ಧವಾದ ಅನ್ನ ಎನಿಸ್ಕೊಳ್ತದೆ. ಯಾವುದೇ ಕೆಲಸವಾದರೂ ಪೂರ್ವಭಾವಿ ಸಿದ್ಧತೆಗಳಿಲ್ಲದೆ ಶೋಭಿಸೋದಿಲ್ಲ. ಆದ್ದರಿಂದ ನಾವು ಸವಿತೃನಾಮಕ ಭಗವಂತನನ್ನು ಧ್ಯಾನಿಸುವ ಮೊದಲು ತನುಶುದ್ಧಿಯಾಗಬೇಕು, ಮನಃಶುದ್ಧಿಯಾಗಬೇಕು. ನಮ್ಮ ಶರೀರದಲ್ಲಿ ಉತ್ಪನ್ನವಾಗತಕ್ಕಂತಹ ಕಲ್ಮಶಗಳನ್ನು ದೂರ ಮಾಡಿ ಪರಿಶುದ್ಧರಾದಾಗ ಮಾತ್ರ ನಾವು ಮಾಡ್ತಕ್ಕಂತಹ ಪ್ರಾರ್ಥನೆಯಿಂದ ನಿಜವಾಗಿ ಮನಸ್ಸಿಗೆ ಶಾಂತಿ, ಆನಂದ ದೊರೀತವೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ದುಷ್ಪ್ರವೃತ್ತಿಗಳನ್ನು ದೂರ ಮಾಡಿ ಶುದ್ಧ ಅಂತಃಕರಣದಿಂದ ಶುದ್ಧ ವಾಯು ಸೇವನೆ ಮಾಡಿ ಹೃದಯಾದಿ ಸಕಲ ಅವಯವಗಳಲ್ಲಿಯೂ ವಾಸ್ತಕ್ಕಂತಹ ಭಗವಂತನ ರೂಪಗಳನ್ನು ನಾವು ಸ್ಮರಿಸಬೇಕು. ಈ ಎಲ್ಲ ಪರಿಕರಗಳ ಅನುಷ್ಠಾನವೇ ಸಂಧ್ಯಾವಂದನೆ. ಬೇರೆ ಯಾವ ಕರ್ತವ್ಯವನ್ನು ಮಾಡಲಾಗದಿದ್ದರೂ ಸಂಧ್ಯಾಕಾಲಗಳಲ್ಲಿ ಸಂಧ್ಯಾವಂದನೆಯ ನಿಯಮವನ್ನು ಬಿಡಬಾರದು. ಯಾವ ಕೆಲಸವಾದರೂ ಇಷ್ಟೇ, ಅವಶ್ಯಕವಾದ ಏರ್ಪಾಟುಗಳಿಲ್ಲದಿದ್ದರೆ ಅದು ಶೋಭಿಸುವುದಿಲ್ಲ, ಅದು ಫಲಕಾರಿ ಆಗುವುದಿಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕಾಲಗಳು ಸಂಧ್ಯಾಕಾಲಗಳು. ಸವಿತೃನಾಮಕ ಪರಮಾತ್ಮನನ್ನು ಆಗ ನಾವು ಧ್ಯಾನ ಮಾಡಬೇಕು. ತನುಶುದ್ಧಿ ಮನಃಶುದ್ಧಿ ಎರಡೂ ಇದ್ದು ಆತ್ಮಶುದ್ಧಿಗಾಗಿ ಮಾಡುವ ಕಾರ್ಯ ಇದು. ಇದರಿಂದಲೇ ನಮ್ಮ ಶರೀರದಲ್ಲಿರತಕ್ಕಂತಹ ರಾಕ್ಷಸಿ ಪ್ರವೃತ್ತಿಯನ್ನು ದೂರ ಮಾಡಿ ಶುದ್ಧ ಅಂತಃಕರಣದಿಂದ ಶುದ್ಧ ವಾಯು ಸೇವನೆ ಮಾಡಿ ಹೃದಯದಲ್ಲಿಯೂ ಶಿರಸ್ಸಿನಲ್ಲಿಯೂ ಮತ್ತು ನಮ್ಮ ಇತರ ಎಲ್ಲ ಅವಯವಗಳಲ್ಲಿಯೂ ವಾಸ್ತಕ್ಕಂತಹ ಪರಮಾತ್ಮನ ರೂಪಗಳನ್ನು ನಾವು ಸ್ಮರಿಸಬೇಕು. ಸಂಧ್ಯಾವಂದನ ಕಾರ್ಯದಲ್ಲಿ ಈ ಶುದ್ಧಿ ಕಾರ್ಯ ಬಹಳ ಮುಖ್ಯ. ಜ್ಞಾನಕ್ಕೆ ಗಾಯತ್ರಿ ಮಂತ್ರ ಉಪದೇಶವೇ ಮಾರ್ಗ. ಈ ಉಪದೇಶವಾದಾಗ ನಾವು ದ್ವಿಜರಾಗ್ತೇವೆ. ನಮಗೆ ನಮ್ಮ ಈ ಶರೀರತಕ್ಕಂತಹ ಈ ಶರೀರ ರೂಪದಲ್ಲಿ ಜನ್ಮ ಕೊಟ್ಟ ತಾಯಿ ಒಬ್ಬಳು. ಈ ಎರಡನೇ ತಾಯಿಯೇ ಗಾಯತ್ರಿ ದೇವಿ. 24 ಅಕ್ಷರಗಳಿಂದ ಗಾಯತ್ರಿಯನ್ನು ಜಪಿಸಬೇಕು. 1000 ಜಪ ಮಾಡುವ ಉತ್ತಮ, 100 ಜಪ ಮಧ್ಯಮ, 10 ಅಧಮ. ಜಪ ಮಾಡದೇ ಇರುವುದು ಮಹಾಪಾಪ. ನಮ್ಮಲ್ಲಿ ಜ್ಞಾನ ದೀಪವನ್ನು ಬೆಳಗಿಸುವ ತಾಯಿಯನ್ನು ಮರೆಯೋದು ಕೃತಜ್ಞತೆ. ತಾಯಿಯನ್ನು ಬಿಟ್ಟು ಯಾರು ಎಷ್ಟು ಕೆಲಸ ಮಾಡಿದರೂ ಅದಕ್ಕೆ ಬೆಲೆ ಬರೋದಿಲ್ಲ. ಆದ್ದರಿಂದ ಜ್ಞಾನಜ್ಯೋತಿಯು ನಮ್ಮಲ್ಲಿ ಸದಾ ಬೆಳಗ್ತಾ ಇರತಕ್ಕಂತಹ ಸದಾ ಕಾಲವೂ ನಮ್ಮ ಪ್ರಾರ್ಥನೆ ಸಲ್ತಾ ಇದ್ದರೆ ಆಗ ನಾವು ಆ ತಾಯಿಗೆ ಯೋಗ್ಯರಾಗಿರ್ತಕ್ಕಂತಹ ಮಕ್ಕಳು ಅಂತ ಅನಿಸ್ಕೊಳ್ತೇವೆ. ಕೆಲವರು ವಯಸ್ಸಾದ ಮೇಲೆ ಸಂಧ್ಯಾವಂದನೆ, ಗಾಯತ್ರಿ ಜಪ, ಶಾಸ್ತ್ರಾಭ್ಯಾಸ ಮುಂತಾದಕ್ಕೆ ಕಾಲ ವಿನಿಯೋಗಿಸಬೇಕು ಅಂತ ಹೇಳ್ತಾರೆ. ಜೀವನವನ್ನು ಉತ್ತಮಗೊಳಿಸೋಕ್ಕೆ ಮುಯ್ತನಕ್ಕೋಸ್ಕರ ಕಾಯಬೇಕಾಗಿಲ್ಲ. ಹಾಗೆ ಮಾಡಿದಲ್ಲಿ ಕಿರಿಯರು ಹಿರಿಯರನ್ನು ಅನುಸರಿಸಿ ಈಗ ಮಾಡಬೇಕಾದ್ದನ್ನು ಆಮೇಲೆ ಮಾಡುವ ಅಭ್ಯಾಸ ಮಾಡ್ತಾರೆ. ಆದ್ದರಿಂದ ಈ ಸತ್ಕರ್ಮವನ್ನು ಎಲ್ಲ ದ್ವಿಜರು ಅವಶ್ಯವಾಗಿ ಅನುಷ್ಠಾನದಲ್ಲಿ ತರಬೇಕು. ಧನ್ಯವಾದಗಳು.